ಯಾರ್ಯಾರು ರೇಷನ್ ಕಾರ್ಡ್ನ ಬಳಸಿ ಅಕ್ಕಿನ ತಗೋತಾ ಇದ್ರೆ ಅವ್ರಿಗೆ ಒಂದು ದೊಡ್ಡ ಇಂಪಾರ್ಟೆಂಟ್ ಅಪ್ಡೇಟ್ ನಾನು ತಗೊಂಬಂದಿ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತ ನೀವು ಕೇಳಿದ್ರೆ, ಜನರು ಮುಂಚೆ ರೇಷನ್ ಕಾರ್ಡ್ನ ಬಳಸಿ 5 kg ಅಕ್ಕಿ ತಗೊಳ್ಳೋರು. ಅದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಅನ್ನಭಾಗ್ಯ ಸ್ಕೀಮ್ ಕೂಡ ಒಂದಾದ್ರಿಂದ 5 kg ಅಕ್ಕಿನ 10 kg ಕೊಡ್ತೀವಿ ಅಂತ ಕೂಡ ಪ್ರಾಮಿಸ್ ಮಾಡಿದ್ರು. 5 kg ಅಕ್ಕಿ ಕೇಂದ್ರ ಸರ್ಕಾರ ಕೊಟ್ರೆ 5 kg ರಾಜ್ಯ ಸರ್ಕಾರ ಕೊಡುತ್ತೆ ಅಂತ ಕೂಡ ಜನರ ಆಶಾಭಾವನೆ ಆಗಿತ್ತು. ಆದ್ರೆ ಕೇಂದ್ರ ಸರ್ಕಾರ ಹೇಳಿತ್ತು ನಮ್ಗೆ ಅಕ್ಕಿ ಶಾರ್ಟೇಜ್ ಇದೆ, ಈಗ ನಾವು ಕೊಡಕ್ಕಾಗಲ್ಲ ಅಂತ. ಆ ಕಾರಣಕ್ಕೋಸ್ಕರನೇ ರಾಜ್ಯ ಸರ್ಕಾರ 170 ರೂಪಾಯಿ ಜಮಾ ಮಾಡೋದು, ಹಾಗೆ 5 kg ಅಕ್ಕಿ ಕೂಡ ಕೊಡೋರು. 34 ರೂಪಾಯಿಗೆ 1 kg, ಹಾಗೆ 5 kgಗೆ 170 ರೂಪಾಯಿ ಅಕೌಂಟ್ಗೆ ಬಂದು ಬೀಳ್ಬಿಡೋದು. ಸ್ವಲ್ಪ ದಿವಸದ ಮುಂಚೆ ಒಂದು ಹೊಸ ನ್ಯೂಸ್ ಬಂತು, ಈ 170 ರೂಪಾಯಿನ ಏನ್ ದುಡ್ಡು ಕೊಡ್ತಿದ್ದಾರೆ ಅಕೌಂಟ್ ಖಾತೆಗೆ ಬರ್ತಾ ಇದೆ, ಅದನ್ನ ತೆಗೆದ್ಬಿಟ್ಟು ಇವಾಗ ದಿನಸಿ ಕಿಟ್ಗಳನ್ನ ಕೊಡ್ತಾರೆ. ಈ ದಿನಸಿ ಕಿಟ್ ಅಲ್ಲಿ ಏನೇನು ಇರುತ್ತೆ ಅಂದ್ರೆ 2 kg ತೊಗರಿಬೇಳೆ, 1 kg ಸಕ್ಕರೆ, 1 ಲೀಟರ್ ಎಣ್ಣೆ ಹಾಗೂ 1 kg ಆಯಿಲ್ ಉಪ್ಪು. 5 kg ಅಕ್ಕಿ ಜೊತೆಗೆ ಇನ್ನ 170 ರೂಪಾಯಿ ಕೊಡಬಹುದು. ಯಾಕೆಂದ್ರೆ 170 ರೂಪಾಯಿ ಏನೇನಕ್ಕೂ ಖರ್ಚು ಮಾಡ್ಬಿಡ್ತಾರೆ. ಅದ್ರ ಬದಲು ದಿನಸಿ ಕಿಟ್ನ ಕೊಟ್ರೆ ಒಂದು ಉಪಯೋಗ ಆಗುತ್ತೆ ಅವ್ರಿಗೆ, ದಿನನಿತ್ಯ ಬಳಕೆಗೆ ಆಹಾರ ಮಾಡ್ಕೊಳಕ್ಕೆ, ಅಡಿಗೆ ಮಾಡ್ಕೊಳಕ್ಕೆ ಅಂತ ಕೂಡ ಹೇಳಿದ್ರು. ಅದೇ ಕಾರಣಕ್ಕೆ ಆಹಾರ ಇಲಾಖೆ ಈ ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿತ್ತು. ನೋಡಿ, ದಿನಸಿ ಕಿಟ್ ಕೊಟ್ರೆ ಜನರಿಗೆ ಚೆನ್ನಾಗಾಗತ್ತೆ ಅಂತ. ಆದ್ರೆ ಈ ಪ್ರಸ್ತಾವನೆ ಏನಿದೆ ಇದನ್ನ ಏನು ಸಚಿವ ಸಂಪುಟ ಇರ್ತಾರೆ ಅವರು ತಿರಸ್ಕಾರ ಮಾಡಿದ್ದಾರೆ. ಮತ್ತು ಹಣ ಕೊಟ್ಟರೆ ಖಾಲಿಯಾಗಿ ಕೊಡ್ತೆ, ಅದರಲ್ಲೂ 120 ರೂಪಾಯಿ ಕೊಟ್ಟರೆ ಅದೆಲ್ಲಿಗೂ ಸಾಲಲ್ಲ, ಅದೆಲ್ಲಿ ಖರ್ಚಾಗುತ್ತೆ ಅಂತ ಕೂಡ ಜನರಿಗೆ ಗೊತ್ತಾಗಲ್ಲ. ಇದನ್ನ ಸಚಿವರಾದ HK ಪಾಟೀಲ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಅವರು ಕೂಡ ನ್ಯೂಸ್ ಬಂದು ಒಂದು ಅಧಿಕೃತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಯಾವುದೇ ರೀತಿ ದಿನಸಿ ಕಿಟ್ಗಳನ್ನ ಕೊಡಲ್ಲ, ಮುಂಚೆ ತರನೇ 5 kg ಅಕ್ಕಿ ಕೊಡ್ತೀವಿ, ಅದ್ರ ಜೊತೆಗೆ 170 ರೂಪಾಯಿದು ಏನು ನಾವು ಖಾತೆಗೆ ಜಮಾ ಮಾಡ್ತಿದ್ವಿ ತಿಂಗಳ ಅದು ಕೂಡ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಕೇಂದ್ರ ಸರ್ಕಾರ ನಿಮಗೆ ಗೊತ್ತಿರೋ ಹಾಗೆ ನ್ಯೂಸ್ ಅಲ್ಲೆಲ್ಲ ನೀವು ನೋಡಿರ್ತೀರಾ, ನಾವು ಅಕ್ಕಿ ಕೊಡೋಕೆ ರೆಡಿ ಇದೀವಿ ಅಂತ ಸುಮಾರು ಸಲ ಕೂಡ ಹೇಳಿದ್ದಾರೆ. ಇದಕ್ಕೆ ಕೂಡ HK ಪಾಟೀಲ್ ಅವರು ಏನ್ ಸಚಿವರಿದ್ದಾರೆ ಅವರು ಕೂಡ ಒಂದು ಮಾಹಿತಿ ಕೊಟ್ಟಾರೆ. ಏನಂದ್ರೆ, ಕರ್ನಾಟಕದ ಹಲವು ಏನ್ ಜಾಗಗಳಿದೆ, ಈಗ ಉತ್ತರ ಕರ್ನಾಟಕ ಹೋದ್ರೆ ಅಲ್ಲಿ ಜಾಸ್ತಿ ಗೋಧಿ ತಿಂತಾರೆ, ಜೋಳ ತಿಂತಾರೆ. ಅದೇ ರೀತಿ ನೀವು ಈ ಕಡೆ ಮಂಡ್ಯ, ಹಾಸನ, ಬೆಂಗಳೂರು ಈ ಕಡೆ ಸೈಡ್ ಬಂದ್ರೆ ಜಾಸ್ತಿ ಅಕ್ಕಿ ತಿಂತಾರೆ. ಇವ್ರಿಗೆ 10 kg ಕೊಡೋಕೆ ಒಳ್ಳೇದಾಗುತ್ತೆ. ಆದ್ರೆ ಉತ್ತರ ಕರ್ನಾಟಕದ ಜನರು ಏನಿದೆ ಅವ್ರಿಗೆ ಸ್ವಲ್ಪ ಒಂದ್ ಕಡೆ ಪ್ರಾಬ್ಲಮ್ ಆಗುತ್ತೆ. ಅವ್ರು 10 kg ಏನೋ 4 ಜನದ ಕುಟುಂಬ ಇದೆ, 10 kg ಅಕ್ಕಿ ಅವ್ರಿಗೆ ನೆಸೆಸಿಟಿ ಇರಲ್ಲ, ಬೇಕಾಗಿರಲ್ಲ ಅಷ್ಟೊಂದು ಮೊತ್ತದ ಅಕ್ಕಿ. ಅದೇ 170 ರೂಪಾಯಿ ಅವ್ರಿಗೆ ಕೊಟ್ಟರೆ ಒಂದು ಮಟ್ಟಕ್ಕೆ ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಇಂದ ಅವರು ಏನ್ ಕೇಂದ್ರ ಸರ್ಕಾರ ಕೂಡ ಹೇಳಿದ್ರು, ನೋಡಿ ನಾವು 28 ರೂಪಾಯಿಗೆ ಅಕ್ಕಿ ಕೊಡಕ್ಕೆ ತಯಾರಿದ್ದೀವಿ, ಆದರೆ ರಾಜ್ಯ ಸರ್ಕಾರ ತಗೋತಾ ಇಲ್ಲ ಅಂತ ಕೂಡ ಹಲವಾರು ಬಾರಿ ಹೇಳಿದ್ರು. ಇದೇ ಕಾರಣಕ್ಕೋಸ್ಕರ ಒಂದೊಂದು ಜಾಗಗಳಲ್ಲಿ ಕರ್ನಾಟಕದ 5-5 ಕಿಲೋಮೀಟರ್ಗೂ ಹೋಗ್ತಿದ್ದಂಗೆ ಕರ್ನಾಟಕದಲ್ಲಿ ಅವರ ಊಟದ ಪದಾರ್ಥ, ಅವು ಏನೇನು ಯಾವ ಥರ ಊಟ ಮಾಡ್ತಾರೆ ಎಲ್ಲ ಪದ್ಧತಿಗಳು ಚೇಂಜ್ ಆಗ್ತಾ ಹೋಗುತ್ತೆ. ಅದೇ ರೀತಿ 10 kg ಅಕ್ಕಿ ಕೊಡೋದ್ರಿಂದ ಅವ್ರಿಗೆ ಅಷ್ಟೊಂದು ಲಾಭದಾಯಕವಾಗಿ ಆಗಲ್ಲ. ಯಾಕೆಂದರೆ ಕರ್ನಾಟಕದ ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಊಟದ ಕ್ರಮಗಳಿರೋದ್ರಿಂದ ಅದು ಅವ್ರಿಗೆ ಅಷ್ಟೊಂದು ಹೆಲ್ಪ್ ಆಗಲ್ಲ. ಇದೇ ಕಾರಣಕ್ಕೋಸ್ಕರ ನಾವು ಕೇಂದ್ರ ಸರ್ಕಾರದಿಂದ ಏನು ಕಮ್ಮಿ ದುಡ್ಡಿಗೆ 28 ರೂಪಾಯಿ ಕಮ್ಮಿ ಏನಲ್ಲ, 1 kg ಅಕ್ಕಿ ಆಗಿ 28 ರೂಪಾಯಿ ಕೊಟ್ಟರು ನಾವು ಅದನ್ನ ತಗೋತಾ ಇಲ್ಲ ಅಂತ ಕೂಡ ಅವರು ಈ ಅಧಿಕೃತ ಹೇಳಿಕೆಯಲ್ಲಿ ಅವರು ಇದನ್ನು ಕೂಡ ಮಾಹಿತಿಯನ್ನ ತಕ್ಕೊಟ್ಟಿದ್ದಾರೆ. 5 kg ಅಕ್ಕಿ ಸಾಕಾಗುತ್ತೆ ಅನ್ನೋದು ಅವ್ರ ಪ್ರಕಾರ ಸರಿನೇ ಇರ್ಬೋದು. ಆದ್ರೆ ಒಂದು ದಿನಸಿ ಕಿಟ್ ಇದೆಯಲ್ಲ, ಅದನ್ನ ಏನು ತೊಗರಿಬೇಳೆ, ಎಣ್ಣೆ, ಆಯಿಲ್, ಉಪ್ಪು ಎಲ್ಲ ಬರುತ್ತೆ, ತುಂಬಾ ಜನರಿಗೆ ಒಂದು ಒಳ್ಳೆ ಪದ್ಧತಿ ಆಗಿರುತ್ತೆ. ಅವ್ರಿಗೆ ಊಟ ಮಾಡ್ಕೊಳ್ಳೋಕೆ, ಒಂದು ಅಡುಗೆ ಮಾಡ್ಕೊಳ್ಳೋಕೆ ಎಲ್ಲೋ ಒಂದು ದುಡಿತಾ ಇಲ್ಲ, ಅವ್ರಿಗೆ ಏನೋ ಒಂದು ಕಷ್ಟದಲ್ಲಿದ್ದಾರೆ ಅಂದ್ರೆ ತುಂಬಾ ಒಳ್ಳೇದಾಗಿರುತ್ತೆ. ಆಹಾರ ಇಲಾಖೆ ಕೂಡ ತಮ್ಮ ಪ್ರಸ್ತಾವನೆ ಸಲ್ಲಿಸಿತ್ತು. ಹಾಗೂ ಹಲವು ಜಾಗಗಳಿಂದ ಅವರೇನೋ ಗುಜರಾತಿಂದ ಉಪ್ಪು ತಗೊಳ್ಳೋ, ಮತ್ತೆ ನಮಗೆ ಗೊತ್ತು ಉತ್ತರ ಕರ್ನಾಟಕದ ಒಂದೊಂದು ಜಿಲ್ಲೆಗಳಲ್ಲೇ ತೊಗರಿಬೇಳೆ ಜಾಸ್ತಿ ಯಥೇಚ್ಛ ಹೋಗ್ಬಿಟ್ಟಿದ್ದಾರೆ, ಅಲ್ಲಿಂದ ತಗೊಳ್ಳಲು ಈ ಥರ ಹಲವಾರು ಕಡೆಯಿಂದ ಎಕ್ಸ್ಪೋರ್ಟ್ ಮಾಡಲು ಬೇರೆ ಜಿಲ್ಲೆ ತಾಲೂಕಲ್ಲೇ ಒಂದು ಕಡೆಯಿಂದ ತೊಗರಿಬೇಳೆ, ಎಣ್ಣೆ ಇದೆಲ್ಲ ತಗೊಂಡು ನಾವು ಜನರಿಗೆ ಕೊಡೋದ್ರಿಂದ ನಮಗೆ ಒಂದು ಸಂಪೂರ್ಣವಾಗಿ ಒಂದು 200-250 ರೂಪಾಯಿ ಉಳಿತಾಯ ಕೂಡ ಆಗುತ್ತೆ ಅನ್ನೋದು ಒಂದು ಆಹಾರ ಇಲಾಖೆ ಒಂದು ಪ್ರಸ್ತಾವನೆ ಆಯಿತು. ಅದು ತಿರಸ್ಕಾರ ಆಗಿದೆ. ಏನು ಮುಂಚೆ ಇತ್ತು, ಕರ್ನಾಟಕ ಸರ್ಕಾರ ಏನು ಮುಂಚೆ ಕೊಡ್ತಾ ಇತ್ತು ಅನ್ನಭಾಗ್ಯ ಯೋಜನೆಯಲ್ಲಿ 5 kg ಅಕ್ಕಿ ಹಾಗೂ 170 ರೂಪಾಯಿ ಕೊಡ್ತಾರೆ, ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತೆ. ಏನಾದರೂ ಹೊಸ ಮಾಹಿತಿ ಇದ್ದಲ್ಲಿ, ಏನಾದರೂ ಚೇಂಜಸ್ ಇದರಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ನಮ್ಮ ಚಾನಲ್ಗೆ ಬಂದು ನೋಡಿ, ಮಿಸ್ ಮಾಡ್ಕೊಬಿಡಿ ಯಾವುದೇ ಕಾರಣಕ್ಕೂ ಯಾವುದೇ ಅಪ್ಡೇಟ್ನ. ಆ ಕಾರಣಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇನ್ನ ಹಲವಾರು ವಿಡಿಯೋಗಳನ್ನ ಹಾಕಿದ್ದೀನಿ, ಹೇಗೆ ಸಬ್ಸಿಡಿ ಪಡೆಯೋದು, ಹೇಗೆ ಹಲವಾರು ಕರ್ನಾಟಕ ರಾಜ್ಯ ಸರ್ಕಾರದ ಹೊಸ ಏನಾದರೂ ಸಬ್ಸಿಡಿ ಸ್ಕೀಮ್ಗಳು, ಹೊಸ ಸ್ಕೀಮ್ಗಳಲ್ಲಿ ಏನಾದ್ರು ದುಡ್ಡು ತಗೊಂಡು ನಿಮ್ದೇ ಸ್ವಂತ ವ್ಯಾಪಾರ ಮಾಡಬೇಕು, ವಹಿವಾಟು ಮಾಡಬೇಕು ಅನ್ನೋದು ಕೂಡ ನಾನು ಮಾಹಿತಿ ಕೊಟ್ಟಿದ್ದೀನಿ. ನನ್ನ ಚಾನಲ್ಗೆ ಹೋಗಿ ಬೇರೆ ವಿಡಿಯೋಗಳನ್ನು ಕೂಡ ಚೆಕ್ ಮಾಡೋದನ್ನ ಮರಿಬೇಡಿ.